ನಮಸ್ಕಾರ. ಗ್ರಾಮೀಣ ಆರ್ಥಿಕತೆಯನ್ನ ಬಲಪಡಿಸೋಕೆ, ಅದರಲ್ಲೂ ನಮ್ಮ ರೈತರಿಗೆ ಆರ್ಥಿಕ ಸ್ವಾವಲಂಬನೆ ತಂದುಕೊಡೋಕೆ ಕರ್ನಾಟಕ ಸರ್ಕಾರ ತಂದಿರುವ ಒಂದು ಅದ್ಭುತವಾದ ಹೆಜ್ಜೆನೆ ಈ 2026ರ ಕುರಿ ಮತ್ತು ಮೇಕೆ ಸಾಕಾಣಿಕೆ ಯೋಜನೆ. ಬಡ ರೈತರು ಹಾಗೇನೆ ಮಹಿಳೆಯರ ಬದುಕನ್ನ ಈ ಯೋಜನೆ ಹೇಗೆ ಸಂಪೂರ್ಣವಾಗಿ ಬದಲಾಯಿಸುತ್ತೆ, ಇದರ ಹಿಂದಿರೋ ಆರ್ಥಿಕ ಲೆಕ್ಕಾಚಾರ ಏನು ಅನ್ನೋದನ್ನ ಇವತ್ತು ಡಿಕೋಡ್ ಮಾಡೋಣ ಬನ್ನಿ. ಸಾಮಾನ್ಯವಾಗಿ ಕುರಿ ಮೇಕೆಗಳನ್ನ ಬಡವರ ಎಟಿಎಂ ಅಂತ ಕರೆಯೋದುಂಟು. ಯಾಕೆ ಗೊತ್ತಾ? ಬರೀ ಕೃಷಿಯನ್ನೇ ನಂಬಿಕೊಂಡು ಕೂರೋಕಾಗಲ್ಲ ಅಲ್ವಾ? ಬೆಳೆ ಕೈ ಕೊಟ್ಟಾಗ ಅಥವಾ ಮಳೆ ಬರದೇ ಇದ್ದಾಗ ಕೈ ಹಿಡಿಯೋದೇ ಈ ಹೈನುಗಾರಿಕೆ. ದಿಢೀರಂತ ಏನಾದ್ರೂ ದುಡ್ಡು ಬೇಕು ಅಂದಾಗ ತಕ್ಷಣವೇ ಕ್ಯಾಶ್ ಕೊಡೋ ನಿಜವಾದ ಎಟಿಎಂ ಥರ ಈ ಜಾನುವಾರುಗಳು ರೈತರನ್ನ ಕಾಪಾಡ್ತವೆ. ಇದೊಂಥರ ಗ್ಯಾರಂಟಿ ಇರೋ ಆರ್ಥಿಕ ಭದ್ರತೆ ಇದ್ದಾಗೆ. ಸರಿ, ಈಗ ಈ ಯೋಜನೆಯನ್ನ 5 ಪ್ರಮುಖ ಹಂತಗಳಲ್ಲಿ ನೋಡ್ತಾ ಹೋಗೋಣ. 1. ಸಬ್ಸಿಡಿ ಚೌಕಟ್ಟು. 2. ಅರ್ಹತಾ ಮಾನದಂಡಗಳು. 3. ಅಗತ್ಯ ದಾಖಲೆಗಳು. 4. ಅರ್ಜಿ ಸಲ್ಲಿಸೋದು ಹೇಗೆ. ಮತ್ತು 5. ಜಾನುವಾರುಗಳ ಆರೋಗ್ಯ ಹಾಗೂ ವಿಮೆ. ಬನ್ನಿ ಒಂದೊಂದನ್ನೇ ಬಿಡಿಸಿ ನೋಡೋಣ. ಮೊದಲನೇ ವಿಭಾಗ 2026ರ ಸಬ್ಸಿಡಿ ಚೌಕಟ್ಟು, ಅಂದ್ರೆ ಆರ್ಥಿಕ ಪ್ರೋತ್ಸಾಹಧನಗಳ ಲೆಕ್ಕಾಚಾರ. ಒಂದು ಮಾದರಿ ಘಟಕ ಅಂದ್ರೆ 20 ಕುರಿಗಳು ಮತ್ತೆ 1 ಟಗರು. ಇದನ್ನ ಶುರು ಮಾಡಕ್ಕೆ ಅಂದಾಜು 1,75,000 ರೂಪಾಯಿ ಖರ್ಚಾಗುತ್ತೆ. ಬಂಡವಾಳ ಇಲ್ಲದೆ ಒದ್ದಾಡೋರ್ಗೆ ಇದರಲ್ಲಿ ಸರ್ಕಾರ ಎಷ್ಟರ ಮಟ್ಟಿಗೆ ಸಹಾಯ ಮಾಡುತ್ತೆ ಅನ್ನೋದು ನಿಜಕ್ಕೂ ಇಂಟ್ರೆಸ್ಟಿಂಗ್ ಆಗಿದೆ. ಇಲ್ಲಿ ಗಮನಿಸಿ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಂದ್ರೆ ಎಸ್ಸಿ ಮತ್ತು ಎಸ್ಟಿ ರೈತರಿಗೆ ಸಿಗೋ ಬೆಂಬಲ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಒಟ್ಟು ವೆಚ್ಚದ ಬರೋಬ್ಬರಿ 75% ಮೊತ್ತವನ್ನ ಸಬ್ಸಿಡಿ ರೂಪದಲ್ಲಿ ಸರ್ಕಾರವೇ ಕೊಡುತ್ತೆ. ಅಂದ್ರೆ ಉಳಿದ 25% ಹಣವನ್ನ ಮಾತ್ರ ನಮ್ಮ ಕಡೆಯಿಂದ ಅಥವಾ ಯಾವುದಾದ್ರೂ ರಾಷ್ಟ್ರೀಕೃತ ಬ್ಯಾಂಕ್ನಿಂದ ಸಾಲ ಪಡೆದು ಭರಿಸಬೇಕಾಗುತ್ತೆ. ಸಣ್ಣ ಹೂಡಿಕೆಯಲ್ಲಿ ದೊಡ್ಡ ಉದ್ಯಮ ಕಟ್ಟೋಕೆ ಇದೊಂದು ಸುವರ್ಣಾವಕಾಶ. ಇಲ್ಲಿರೋ ವಿಚಾರ ತುಂಬಾನೇ ಮುಖ್ಯ. ಬೇರೆ ಬೇರೆ ವರ್ಗಗಳಿಗೆ ಸಬ್ಸಿಡಿ ಹೇಗೆ ಬದಲಾಗತ್ತೆ ಅಂತ ಇದು ತೋರಿಸುತ್ತೆ. ಸಾಮಾನ್ಯ ಮತ್ತು ಹಿಂದುಳಿದ ವರ್ಗದವರಿಗೆ 50% ಸಬ್ಸಿಡಿ ಸಿಗುತ್ತೆ. ಆದ್ರೆ ಒಂದ್ ಮಾತು, ಇಲಾಖೆಯಲ್ಲಿ ಅನುದಾನದ ಲಭ್ಯತೆ ಕಡಿಮೆ ಇದ್ರೆ ಇದು ಕೆಲವು ಸಲ 25%ಕ್ಕೂ ಇಳಿಬಹುದು. ಹಾಗಾಗಿ ಈ ವರ್ಗದವರು ಉಳಿದ 50-75% ವರೆಗಿನ ಹಣವನ್ನ ಸಾಲದ ಮೂಲಕವೋ ಅಥವಾ ಸ್ವಂತವಾಗಿ ಹೊಂದಿಸ್ಕೊಳ್ಬೇಕಾಗುತ್ತೆ. ಮತ್ತೊಂದು ವಿಚಾರ ಏನಂದ್ರೆ, ಇದು ಬರೀ ಕುರಿಗಳನ್ನ ಕೊಳ್ಳೋಕ್ ಮಾತ್ರ ಅಲ್ಲ, ಪ್ರಾಣಿಗಳನ್ನ ರಕ್ಷಣೆ ಮಾಡೋಕೆ ಶೆಡ್ ಕಟ್ಬೇಕಲ್ವಾ, ಅದಕ್ಕೂ ಸಹಾಯ ಇದೆ. ನರೇಗಾ ಯೋಜನೆಯಡಿ ಶೆಡ್ ನಿರ್ಮಾಣಕ್ಕಂತಾನೆ 57,000ದಿಂದ 75,000 ರೂಪಾಯಿಗಳವರೆಗೆ ಪ್ರತ್ಯೇಕ ಸಹಾಯಧನ ಸಿಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಮಳೆ, ಚಳಿ, ಕಾಡು ಪ್ರಾಣಿಗಳಿಂದ ಕುರಿಗಳನ್ನ ಕಾಪಾಡೋಕೆ ಸ್ವಂತ ಜೇಬಿನಿಂದ ದುಡ್ಡು ಹಾಕೋದು ತಪ್ಪುತ್ತೆ. ಜೊತೆಗೆ ಶುರುವಿನಲ್ಲೇ ಹೂಡಿಕೆ ಸಂಪೂರ್ಣ ಸೇಫ್ ಆಗುತ್ತೆ. ಈಗ 2ನೇ ವಿಭಾಗ, ಅರ್ಹತಾ ಮಾನದಂಡಗಳು. ಯಾರೆಲ್ಲ ಇದಕ್ಕೆ ಅರ್ಹರು? ಇಷ್ಟು ದೊಡ್ಡ ಮಟ್ಟದ ಆರ್ಥಿಕ ನೆರವು ಪಡೆಯೋಕೆ ಸರ್ಕಾರ ಮಾಡಿರೋ ಕಟ್ಟುನಿಟ್ಟಿನ ನಿಯಮಗಳು ಯಾವುದು ಅಂತ ಈಗ ನೋಡೋಣ. ಮೊದಲನೇದಾಗಿ, ಅರ್ಜಿ ಹಾಕೋರಿಗೆ ಕನಿಷ್ಠ 18 ವರ್ಷ ವಯಸ್ಸಾಗಿರ್ಬೇಕು. ಹಾಗೆ ಬಿಪಿಎಲ್ ಕಾರ್ಡ್ ಇರೋದು ಕಡ್ಡಾಯ. ಕುರಿ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರ ಸಂಘದ ಸದಸ್ಯರಾಗಿದ್ರೆ ಅಥವಾ ವಿಧವೆಯರು, ಸಂಕಷ್ಟದಲ್ಲಿರುವ ಮಹಿಳೆಯರು, ಮಹಿಳಾ ಸ್ವಸಹಾಯ ಸಂಘಗಳಿಗೆ ಇದರಲ್ಲಿ ವಿಶೇಷ ಆದ್ಯತೆ ಸಿಗತ್ತೆ. ಇಲ್ಲೊಂದು ರಿಲೀಫ್ ಕೊಡೋ ವಿಚಾರ ಏನಂದ್ರೆ, ಸ್ವಂತ ಜಮೀನು ಇರ್ಲೇಬೇಕು ಅನ್ನೋ ರೂಲ್ಸ್ ಇಲ್ಲ. ಶೆಡ್ ಕಟ್ಟೋ ಜಾಗದ ಬಾಡಿಗೆ ಕರಾರು ಪತ್ರ ಅಥವಾ ಲೀಸ್ ಅಗ್ರಿಮೆಂಟ್ ಇದ್ರೂ ಸಾಕು, ಆರಾಮಾಗಿ ಅರ್ಜಿ ಆಗ್ಬೋದು. 3ನೇ ವಿಭಾಗ, ಅಗತ್ಯ ದಾಖಲೆಗಳು, ಅಂದ್ರೆ ಅಪ್ಲಿಕೇಶನ್ ಫೈಲ್ ರೆಡಿ ಮಾಡ್ಕೊಳ್ಳೋದು. ನೋಡಿ, ಸರ್ಕಾರಿ ಯೋಜನೆಗಳಲ್ಲಿ ಚಿಕ್ಕಪುಟ್ಟ ತಪ್ಪುಗಳಾದ್ರೂ ಅರ್ಜಿ ರಿಜೆಕ್ಟ್ ಆಗ್ಬಿಡುತ್ತೆ. ಅದಕ್ಕೆ ದಾಖಲೆಗಳನ್ನ ತುಂಬಾ ಎಚ್ಚರಿಕೆಯಿಂದ ರೆಡಿ ಮಾಡ್ಕೊಳ್ಬೇಕು. ಬಿಪಿಎಲ್ ರೇಷನ್ ಕಾರ್ಡ್, 2 ಪಾಸ್ಪೋರ್ಟ್ ಸೈಜ್ ಫೋಟೋಗಳು, ಮತ್ತೆ SC/ST ವರ್ಗದವರಾಗಿದ್ರೆ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಖಂಡಿತ ಇರಬೇಕು. ಜೊತೆಗೆ ಜಮೀನಿನ ಪಹಣಿ ಅಂದ್ರೆ RTC ಅಥವಾ ಲೀಸ್ ಅಗ್ರಿಮೆಂಟ್ ಕೂಡ ಬೇಕು. ಇಲ್ಲೊಂದು ಪ್ರಾಯೋಗಿಕ ಸಲಹೆ ಏನಂದ್ರೆ, ಬ್ಯಾಂಕ್ ಪಾಸ್ಬುಕ್ ಕಡ್ಡಾಯವಾಗಿ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿದೆಯಾ ಅಂತ ಮೊದಲೇ ಚೆಕ್ ಮಾಡ್ಕೊಡಿ. ಈ ಒಂದು ಸಣ್ಣ ಲಿಂಕ್ ಇಲ್ಲ ಅಂದ್ರೆ ಇಡೀ ಅರ್ಜಿಯೇ ಕ್ಯಾನ್ಸಲ್ ಆಗೋ ಅಪಾಯ ಇರುತ್ತೆ. ಸೊ ಇದು ಬಹಳ ಮುಖ್ಯ. 4ನೇ ವಿಭಾಗ, ಅರ್ಜಿ ಸಲ್ಲಿಕೆ, ಆನ್ಲೈನ್ ಮತ್ತು ಆಫ್ಲೈನ್ ವಿಧಾನಗಳು. ಇಷ್ಟೆಲ್ಲ ಆಯ್ತು, ಈಗ ಪ್ರಾಕ್ಟಿಕಲ್ ಆಗಿ ಅರ್ಜಿ ಹೇಗೆ ಹಾಕೋದು ಅಂತ ನೋಡೋಣ ಬನ್ನಿ. ಸರ್ಕಾರದ ರೈತ ಮಿತ್ರ ಪೋರ್ಟಲ್ ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಹಾಕೋಕೆ ಅವಕಾಶ ಇದೆ. ಆದರೆ ಸರ್ವರ್ ಪ್ರಾಬ್ಲಮ್ಸ್, ಟೆಕ್ನಿಕಲ್ ಇಶ್ಯೂಸ್ ಇರೋದ್ರಿಂದ ನೇರವಾಗಿ ತಾಲೂಕಿನ ಪಶುಪಾಲನಾ ಇಲಾಖೆನೋ ಅಥವಾ ಹತ್ತಿರದ ಪಶುವೈದ್ಯಕೀಯ ಆಸ್ಪತ್ರೆಗೂ ಹೋಗಿ ಆಫ್ಲೈನ್ನಲ್ಲಿ ಅರ್ಜಿ ಸಲ್ಲಿಸೋದೇ ಬೆಸ್ಟ್. ಇದು ತುಂಬಾ ಸೇಫ್ ಮತ್ತು ಸುಲಭ ಮಾರ್ಗ ಕೂಡ. ಗ್ರಾಮೀಣ ಭಾಗದ ಜನರಿಗೆ ಇದೇ ಹೆಚ್ಚು ಸೂಕ್ತ.
ಈ ಆಫ್ಲೈನ್ ಪ್ರೋಸೆಸ್ ತುಂಬಾನೇ ಪಾರದರ್ಶಕವಾಗಿದೆ. ಸ್ಟೆಪ್ 1 ಕಚೇರಿ ಅಥವಾ ಆಸ್ಪತ್ರೆಯಿಂದ ಅರ್ಜಿ ಫಾರ್ಮ್ ಪಡೆಯೋದು. ಸ್ಟೆಪ್ 2 ಅದರಲ್ಲಿ ಸರಿಯಾದ ಮಾಹಿತಿ ತುಂಬಿ ದಾಖಲೆಗಳನ್ನು ಲಗತ್ತಿಸೋದು. ಸ್ಟೆಪ್ 3 ಪಶುವೈದ್ಯರು ಅಥವಾ ಇಲಾಖೆಯ ಅಧಿಕಾರಿಗಳು ಬಂದು ಜಾಗವನ್ನ ಖುದ್ದಾಗಿ ಪರಿಶೀಲನೆ ಮಾಡ್ತಾರೆ. ಇದೆಲ್ಲ ಪಕ್ಕ ಆಗಿದ್ರೆ ಫೈನಲ್ ಆಗಿ ಈ ಅರ್ಜಿಯನ್ನ ಅಂತಿಮ ಒಪ್ಪಿಗೆಗಾಗಿ ಜಿಲ್ಲಾ ಮಟ್ಟದ ಸಮಿತಿಯ ಶಿಫಾರಸಿಗೆ ಕಳಿಸ್ತಾರೆ. ಅಷ್ಟೇ. ಇನ್ನು ಕೊನೆಯ ವಿಭಾಗ ಜಾನುವಾರುಗಳ ಆರೋಗ್ಯ ಮತ್ತು ವಿಮೆ. ಬರೀ ದುಡ್ಡು ಕೊಟ್ಟು ಕೈ ತೊಳೆದುಕೊಳ್ಳಲ್ಲ ಸರ್ಕಾರ. ಖರೀದಿಯ ನಂತರವೂ ಸಿಗೋ ಈ ಭದ್ರತೆಗಳು ಈ ಯೋಜನೆಯನ್ನ ಒಂದು ದೀರ್ಘಾವಧಿಯ ಉದ್ಯಮವನ್ನಾಗಿ ಮಾಡ್ತವೆ. ಇದು ಬಹಳ ಮುಖ್ಯವಾದ ಹಂತ. ಏನಾದ್ರೂ ಹೆಚ್ಚು ಕಮ್ಮಿಯಾಗಿ ಕುರಿ ಸತ್ರೆ ರೈತನಿಗೆ ಲಾಸ್ ಆಗ್ಬಾರ್ದಲ್ವಾ? ಅದಕ್ಕೆ ರಿಯಾಯಿತಿ ದರದಲ್ಲಿ ಲೈಫ್ ಸ್ಟಾಕ್ ಇನ್ಶೂರೆನ್ಸ್ ಸೌಲಭ್ಯ ಇದೆ. ರೋಗಗಳಿಂದ ಪ್ರಾಣಿಗಳನ್ನ ಕಾಪಾಡೋಕೆ ಕಾಲ್ಬಾಯ್ ರೋಗ ಮತ್ತು PPR ರೋಗಗಳಿಗೆ ಸಂಪೂರ್ಣ ಉಚಿತ ಲಸಿಕೆ, ಹಾಗೆ ಉಚಿತ ಜಂತುಹುಳ ನಿವಾರಕ ಔಷಧಿಗಳನ್ನ ಕೊಡ್ತಾರೆ. ಇಷ್ಟೇ ಅಲ್ಲ, ಮೇವು ನಿರ್ವಹಣೆ ಬಗ್ಗೆ, ಸರಿಯಾಗಿ ಹೇಗೆ ಸಾಕಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಫ್ರೀ ಟ್ರೈನಿಂಗ್ ಕೂಡ ಸಿಗುತ್ತೆ. ಯಾಕಿದು ಇಷ್ಟು ಪ್ರಾಫಿಟಬಲ್ ಅಂದ್ರೆ, ಮಾರುಕಟ್ಟೆಯಲ್ಲಿ ಕುರಿ ಮಾಂಸಕ್ಕೆ ಪ್ರತಿ ಕೆಜಿಗೆ 600ರಿಂದ 800 ರೂಪಾಯಿಗಳವರೆಗೆ ಬೆಲೆ ಇದೆ. ಶುರುವಿನಲ್ಲಿ ಕುರಿಗಳನ್ನ ಬಡವರ ATM ಅಂತ ಯಾಕೆ ಕರೆದ್ವಿ ಅನ್ನೋದಕ್ಕೆ ಈ ನಿರಂತರ ಲಾಭದ ಮಾರುಕಟ್ಟೆ ಮೌಲ್ಯನೇ ಸಾಕ್ಷಿ. ಕೃಷಿಯಲ್ಲಿ ಆದಾಯ ವರ್ಷಕ್ಕೊಮ್ಮೆ ಬಂದ್ರೆ ಈ ಕುರಿ ಸಾಕಾಣಿಕೆಯಲ್ಲಿ ಹೀಗೆ ನಿರಂತರವಾಗಿ ದುಡ್ಡು ಮಾಡ್ತಾನೆ ಇರ್ಬೋದು. ಇಷ್ಟೆಲ್ಲ ದೊಡ್ಡ ಮಟ್ಟದ ಸಬ್ಸಿಡಿ, ಉಚಿತ ಆರೋಗ್ಯ ರಕ್ಷಣೆಯನ್ನೆಲ್ಲ ನೋಡಿದಾಗ ಒಂದು ಗಂಭೀರವಾದ ಪ್ರಶ್ನೆ ಮೂಡುತ್ತೆ. ಬರೀ ಆರ್ಥಿಕ ಸಹಾಯ ಮಾತ್ರ ಅಲ್ಲದೆ ಈ ಥರದ ಸಮಗ್ರ ಜಾನುವಾರು ಯೋಜನೆಗಳು ಮೂಲಭೂತವಾಗಿ ನಮ್ಮ ಗ್ರಾಮೀಣ ಕೃಷಿಯ ಭವಿಷ್ಯವನ್ನೇ ಶಾಶ್ವತವಾಗಿ ಭದ್ರಪಡಿಸಬಲ್ಲವೆ. ನಿಜಕ್ಕೂ ಇದೊಂದು ಯೋಚನೆ ಮಾಡಬೇಕಾದ ವಿಚಾರ ಅಲ್ವಾ?